ಹಿಂಗ್ ನಗ್ತಾ ಇದಾರೆ. ಅದೇನ ನಮ್ಮ ಅಜ್ಜಿ ಹೇಳೋಳು, ಶೇಷ ತಪ್ಪು ದಿಗ್ವಿದ್ಲ ಉಮಿಸ್ತಾ ಉಂಟೆ ಯಗ್ವಿದ್ಲ ತೊಡ್ಸ್ಕೊಂಡ್ ಪೋಯ್ನಂಟ ಅಂತ ಹೇಳ್ತಾ ಇದ್ಲು ತೆಲುಗಲ್ಲಿ ನಮ್ಮ ಅಜ್ಜಿ. ನಾವು ಶ್ರೀನಿವಾಸಪುರ ತಾಲೂಕು ಅವರಲ್ಲ, ಅದಕ್ಕೆ ಹ್ಯಾಪಿ ಮಾರ್ನಿಂಗ್ ಹೇಳ್ತೀನಿ. ನಮ್ಮ ದಿಲೀಪ್ನ ಎಲ್ರು ನೀವು ಕೇಳ್ತಾ ಇದ್ರಲ್ವಾ, ಅಯ್ಯೋ ನಮ್ ದಿಲೀಪ್ ಏನ್ ಮಾಡಿದ್ದ ಗೊತ್ತಾ, ಮೊಬೈಲ್ ತರಕ್ಕೆ ಅಂತ ಬೆಂಗಳೂರಿಗೆ 2 ವೀಲರ್ ಹೋಗ್ಬಿಟ್ಟಿದ್ದಾನೆ. ಅಲ್ಲಿಂದ ಬರೋಷ್ಟೊತ್ತಿಗೆ ಮೇಡಮ್ ನನ್ ಕೈ ನೋವು ಕಾಲ್ ನೋವು ಅಂತ ರಜಾ ಹಾಕ್ಬಿಟ್ಟಿದ್ದ. 2 ದಿವಸದಿಂದ ಬಂದೇ ಇಲ್ಲ. ಇವಾಗ ನಾನೇನೋ ಕೈ ನೋವು ಅಂತ ಹಿಂಗ್ ಇಟ್ಕೊಂಡಿದ್ರೆ ಬಂದಿದ್ದಾನೆ. ದಿಲೀಪ್, ಹ್ಯಾಪಿ ಮಾರ್ನಿಂಗ್ ದಿಲೀಪ್. ಹ್ಯಾಪಿ ಮಾರ್ನಿಂಗ್ ಮೇಡಮ್. ಹಾ ನೋಡ್ರಿ, ಎಲ್ಲ ದಿಲೀಪ್ ವಾಯ್ಸ್ ಗೊತ್ತಾಯ್ತಾ? ಈಗ ನಮ್ ದಿಲೀಪ್ ಹತ್ರ ನಾನು ಮಾತಾಡ್ತೀನಿ. ಬನ್ನಿ ಇವತ್ ಕೂತ್ಕೊಂಡು ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ಏನ್ ದಿಲೀಪ್? ಓಕೆ ಮೇಡಮ್. ಮೇಡಮ್ ಅದು ಅಶ್ವಿನಿದು ಮತ್ತೆ ರಕ್ಷಿತ್ ಕತೆ. ಅಯ್ಯೋ ದಿಲೀಪ್, ನಾನು ನೀನು ಮಾತಾಡೋದೇನಿದೆ? ನೀನ್ ಯಾವನ ಅಂತ ಅಂತಾಳಲ್ವಾ. ಏನು ಅಂತಂದ್ರೆ ಮರ್ಯಾದೆ ಕೊಡ್ಬೇಕು, ಹೆಣ್ಮಕ್ಳಿಗೆ ಮರ್ಯಾದೆ ಇಲ್ಲದಿದ್ರೆ ನಾನ್ ಬಿಡಲ್ಲ ಅಂತಾಳಲ್ವಾ ದಿಲೀಪ್. ಏನ್ ಗೊತ್ತಾ, ಇವಳು ಪಕ್ಕದಲ್ಲಿರೋಳು ಜಾಸ್ತಿ ಮೇಕಪ್ ಮಾಡ್ಕೊಂಡ್ ಬರ್ತಾಳೆ, ಬೆಳ್ಳಗಿದ್ದಾಳೆ ತೆಳ್ಳಗಿದ್ದಾಳೆ ಅಂತಂದ್ರೆ ಅವಳು ಮಾತ್ರ ಹೆಣ್ಮಗಳು, ಅವಳಿಗೆ ಸಪೋರ್ಟ್ ಮಾಡ್ಬೋದು. ಅಂತವ್ರಿಗೆ ಸಪೋರ್ಟ್ ಮಾಡೋದು ಅಲ್ಲಪ್ಪ. ರಕ್ಷಿತಾ ನಮ್ಮಂಗೆ ಬಡ ಹುಡ್ಗಿ, ಅವಳು ವಿತೌಟ್ ಮೇಕಪ್ ಎಷ್ಟು ಲಕ್ಷಣವಾಗಿರ್ತಾಳೆ. ಈ ಜಾನ್ವಿದ್ ಮೇಕಪ್ ತೆಗೆದ್ಬಿಟ್ರೆ ಅಷ್ಟೇ. ಅದೇ ನಾನು ರಕ್ಷಿತಾಗೆ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತೀನಿ, ಹೆಣ್ಮಕ್ಳಿಗೆ ಮಾತಾಡೋರು ಯಾರು ಇಲ್ಲ, ನಾನೇ ಮಾತಾಡೋದು, ನನ್ ಜೊತೆ ಯಾರು ಮಾತಾಡಲ್ಲ. ಅದು ಹೆಣ್ಮಗು ಅಲ್ವನಪ್ಪ. ದುಡ್ಡಿರೋರ್ಗೊಂದು, ದುಡ್ಡಿಲ್ದೇ ಇರೋರ್ಗೊಂದು, ಅಧಿಕಾರ ಇರೋರ್ಗೊಂದು, ಅಧಿಕಾರ ಇಲ್ದೇ ಇರೋರ್ಗೊಂದ. ಅದೇ ರಕ್ಷಿತಾ ಏನ್ ಮಾಡ್ತಾ ಇದ್ದಾಳೆ, ಏನ್ ಮಾಡಿದಾಳೆ ನೋಡಿಲ್ಲಿ. ಫಸ್ಟ್ ಡೇ ಅಲ್ಲಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಎಲ್ಲ ಮಾತಾಡಬಾರ್ದು ಅಂತ ಎಲ್ಲ ಹೇಳಿದ್ರು. ಆಮೇಲೆ ಅದಕ್ಕೂ ಪನಿಷ್ಮೆಂಟ್ ಆಯ್ತು. ನೆಕ್ಸ್ಟ್ ಇನ್ನೊಂದ್ಸಲಿ ಅದೇ ಮಾಡಿದ್ದಕ್ಕೆ ಕೇಳಿದ್ರು ಸುದೀಪ್ ಸರ್, ಏನಮ್ಮ ತಿರ್ಗಾ ಅದೇ ಮಾಡಿದೀರ ನೀವು ಅಂದ್ರೆ ಹಿಂಗ್ ನಗ್ತಾ ಇದಾರೆ. ಅದೇನ ನಮ್ಮ ಅಜ್ಜಿ ಹೇಳೋಳು, ಶೇಷ ತಪ್ಪು ದಿಗ್ವಿದ್ಲ ಉಮಿಸ್ತಾ ಉಂಟೆ ಯಗ್ವಿದ್ಲ ತೊಡ್ಸ್ಕೊಂಡ್ ಪೋಯ್ನಂಟ ಅಂತ ಹೇಳ್ತಾ ಇದ್ಲು ತೆಲುಗಲ್ಲಿ ನಮ್ಮ ಅಜ್ಜಿ. ನಾವು ಶ್ರೀನಿವಾಸಪುರ ತಾಲೂಕು ಅವರಲ್ಲ, ಅದಕ್ಕೆ. ಈಗ ನೀನೇ ಹೇಳು, ಒಂದ್ಸಲಿ ಮಾಡಿದ್ದನ್ನ ಇನ್ನೊಂದ್ಸತಿ ಮಾಡ್ಬೋದಾ? ಅದು ನಗ್ತಾ ಇದಾರೆ, ನಗ್ಬೋದ ಅದನ್ನ ಕರೆಕ್ಟಾಗಿ ಹೇಳ್ದ ಗಿಲ್ಲಿ, ನಗ್ತಾ ಇದಾರೆ ನೋಡು ಅಂತ. ನಾನ್ ಹೇಳೋದಿಷ್ಟೇ, ಬಿಗ್ ಬಾಸ್ ಅಲ್ಲಿ ಚಿತ್ರಗುಪ್ತ ಬರ್ದಂಗೆ ಎಲ್ಲ ಬರಿತಾ ಇರ್ತಾರೆ. ಅವ್ರು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ನ್ಯಾಚುರಲ್ ಆಗಿ ಒರಿಜಿನಲ್ ಆಗಿ ಯಾರು ಅದ್ರಲ್ಲಿ ಇರ್ತಾರೋ, ಮನೆಯಲ್ಲಿ ಸತ್ಯವಂತವಾಗಿ ಯಾರು ಇರ್ತಾರೋ ಅವರೇ ಗೆಲ್ಲೋದು ದಿಲೀಪ್. ನೋಡು, 2 ಕೈಗೆ, ಒಂದ್ ಕೈಯಲ್ಲಿ ರಕ್ಷಿತಾ, ಇನ್ನೊಂದ್ ಕೈಯಲ್ಲಿ ಗಿಲ್ಲಿ, 2 ಕೈಯಲ್ಲಿ 2 ಅವರೇ ಇರೋದು. ಓಕೆ, God bless you. All the best.